ನಮಸ್ಕಾರಗಳು ವೃಷಭ ರಾಶಿಯ ಬಂಧುಗಳೇ. ಮಾರ್ಚ್ 4 ಅಖಂಡ ಲಕ್ಷ್ಮಿ ಯೋಗ. ಹೌದು, ನಮ್ಮ ರಾಶಿಯ ಶಾಂತ ಸ್ವಭಾವದ ಸಾಹಸಿಗಳೇ, ಇಂದು ವೃಷಭ ರಾಶಿಯವರೇ, ಇಂದು ಮಾರ್ಚ್ 4 ಇದು ನಿಮ್ಮ ಜೀವನದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕು ದಿನ. ಕಳೆದ 8 ವರ್ಷಗಳಿಂದ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಿರಿಕಿರಿ ಮತ್ತು ನನ್ನವರು ಅಂದವರೇ ನಿಮ್ಮನ್ನು ದೂರ ತಳ್ಳಿದ ಆ ಕಹಿ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ನೀವು ಸೋತಿದ್ದೀರಾ ಎಂದು ಜಗತ್ತು ನಕ್ಕಿರಬಹುದು, ಆದರೆ ನಿಮ್ಮ ತಾಳ್ಮೆಯೇ ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಇಂದು ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಕುಬೇರ ದೇವನೇ ನಿಮ್ಮ ಮನೆಗೆ ಅತಿಥಿಯಾಗಿ ಬರಲು ಸಿದ್ಧರಾಗಿದ್ದಾರೆ. ಇಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಆಕಾಶದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಮಾಲವ್ಯ ಯೋಗದ ಉತ್ತುಂಗಕ್ಕೆ ಏರಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದ್ದಾನೆ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನಿಮ್ಮ ಜೀವನದ ಸಕಲ ದಾರಿದ್ರ್ಯವನ್ನು ಸುಟ್ಟು ಭಸ್ಮ ಮಾಡಲಿದೆ. ವೃಷಭ ರಾಶಿಯವರೇ, ಇಂದು ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಶುಕ್ರನು ಬಲಿಷ್ಠನಾಗಿದ್ದಾನೆ. ಶುಕ್ರನು ಕೇವಲ ಹಣವನ್ನಲ್ಲ, ಸುಖ, ಭೋಗ ಮತ್ತು ಐಷಾರಾಮಿ ಜೀವನವನ್ನು ನೀಡುವ ದೇವತೆ. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ತೇಜಸ್ಸು ಕಾಣಿಸಿಕೊಳ್ಳಲಿದೆ. ದೇವಗುರು ಬೃಹಸ್ಪತಿಯು ನಿಮ್ಮ ಆದಾಯ ಸ್ಥಾನವನ್ನು ವೀಕ್ಷಿಸುತ್ತಿದ್ದಾನೆ. ಇದುವರೆಗೂ ಹನಿಯಾಗಿ ಬರುತ್ತಿದ್ದ ಹಣ ಇಂದು ಹಣದ ಹೊಳೆಯಾಗಿ ಹರಿಯಲಿದೆ. ಶತ್ರುಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುವ ಎಷ್ಟೇ ಪ್ರಯತ್ನಿಸಿದರೂ ನೀವು ರಾಯಲ್ ಇಮೇಜ್ ಮುಂದೆ ಅವರು ಮಂಕಾಗಲಿದ್ದೀರಾ. ಬರಲ್ಲ ಅಂದಿದ್ದ ಹಣ ನಿಮ್ಮ ಕೈ ಸೇರುವ ಅದ್ಭುತ ಸಮಯವಿದು. ಸಾಲದ ಸುಳಿಯಲ್ಲಿ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದವರಿಗೆ ಇಂದು ದೊಡ್ಡ ಆಸರೆ ಸಿಗಲಿದೆ. ಇಂದು ನೀವು ಚಿನ್ನದ ಮೇಲೆ ಅಥವಾ ಭೂಮಿಯ ಮೇಲೆ ಮಾಡುವ ಹೂಡಿಕೆ ನಿಮ್ಮ ಮುಂದಿನ ಪೀಳಿಗೆಯನ್ನು ಶ್ರೀಮಂತವಾಗಿಸಲಿವೆ. ಹಳೆಯ ಆಸ್ತಿ ವಿವಾದಗಳು ಸುಸೂತ್ರವಾಗಿ ಇತ್ಯರ್ಥವಾಗಿ ನಿಮ್ಮ ಹಕ್ಕಿನ ಪಾಲು ಇಂದು ನಿಮ್ಮದಾಗಲಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವ ಮುಹೂರ್ತವಿದು. ಉದ್ಯೋಗದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡಿದವರಿಗೆ ಹಿಂದೆ ಸರಿಯಾದ ಉತ್ತರ ಸಿಗಲಿದೆ. ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಉನ್ನತ ಸ್ಥಾನ ಅಥವಾ ದೊಡ್ಡ ಜವಾಬ್ದಾರಿ ಸಿಗಲಿದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ವಿಶೇಷ ಬೆಲೆ ಸಿಗಲಿದೆ. ಸ್ವಂತ ಬಿಸ್ನೆಸ್ ಮಾಡಲು ಬಯಸುವವರಿಗೆ ಇಂದು ಬ್ರಹ್ಮಾಂಡವೇ ಬಂಡವಾಳವಾಗಲಿದೆ. ವೃಷಭ ರಾಶಿಯವರ ಛಲಕ್ಕೆ ಇಂದು ಇಡೀ ಪ್ರಪಂಚವೇ ಬೆರಗಾಗಲಿದೆ. ಮನೆಯಲ್ಲಿ ಕಳೆದು ಹೋಗಿದ್ದ ಶಾಂತಿ ಇಂದು ವಾಪಸ್ ಬರಲಿದೆ. ನಿಮ್ಮ ಸಂಗಾತಿಯೇ ನಿಮ್ಮ ಪಾಲಿನ ಅದೃಷ್ಟದ ದೇವತೆಯಾಗಲಿದ್ದಾರೆ. ನಿಮ್ಮ ನಡುವಿನ ಹಳೆಯ ಮನಸ್ಸುಗಳು ಕರಗಲಿವೆ. ವಿಡಿಯೋದ ಅತಿ ಮುಖ್ಯ ಘಟ್ಟಕ್ಕೆ ಬಂದಿದೆ. ಇದು ಮಧ್ಯಾಹ್ನ 3:30ಕ್ಕೆ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 1008 ಬಾರಿ ಜಪಿಸಿ. ಈ ವಿಡಿಯೋದ ಕೆಳಗೆ ನಾನು ಭಾಗ್ಯೋದಯಕ್ಕೆ ಸಿದ್ಧನಿದ್ದೇನೆ, ಜೈ ಮಹಾಲಕ್ಷ್ಮಿ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ನಿಮ್ಮ ಕತ್ತಲೆಯ ಅಧ್ಯಾಯ ಮುಗಿದಿದೆ. ಇಂದಿನಿಂದ ನಿಮ್ಮ ಸಾಮ್ರಾಜ್ಯದ ಆರಂಭ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಶೇರ್ ಮಾಡಿ. ಸದಾಕಾಲ ಆ ದೇವನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು.